ನಾನು ಯಾವುದೇ ಪಕ್ಷಗಳನ್ನ ಸೇರೋದಿಲ್ಲ. ನಾನು ಒಂದು ಆ್ಯಡ್ ಆಪ್ಷನ್ ಮುಂದಿಟ್ಟಿದ್ದೇನೆ. ಒಂದನೇದ್ದು ಹಿಂದೂ ಮತಗಳು ವಿಭಜನೆ ಆಗಬಾರ್ದು. ಹಿಂದೂ ಮತಗಳ ವಿಭಜನೆ ಆದರೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ನನಗೆ ಹೇಳಿದ್ರು, ಯತ್ನಾಳ್ ನೀವು ಒಂದು ರಾಜಕೀಯ ಪಕ್ಷ ಕಟ್ಟಿ, ನೀವು ಪಕ್ಷ ಕಟ್ಟಿದ್ರೆ ನಮ್ಮ ಕಾಂಗ್ರೆಸ್ಸಿಗೆ ಅನುಕೂಲ ಆಗ್ತದೆ. ಅವಾಗಿನ ಸಿದ್ದರಾಮಯ್ಯವ್ರು ಹೇಳೀನಿ, ನಾನು ಪಕ್ಷ ಕೊಟ್ಟಕ್ಕಿಂತ ಮುಂಚೆ ಹಿಂದೂಗಳ ಮತ ವಿಭಜನೆ ಮಾಡುವಂತ ಕೆಟ್ಟ ಕೆಲಸ ಮಾಡೋದಿಲ್ಲ. ಆದಾಗ್ಯೂ ಇನ್ನೂ ಬಿಜೆಪಿಯವರಿಗೆ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿದ್ರೆ ಏನು ಮಾಡ್ಲಿಕ್ಕಾಗಲಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟು ಬಿಜೆಪಿ ಕಟ್ಟಿದ್ರೆ ಹೋಗ್ತೀನಿ. ನಾ ಯಾವ ರಾಜಕೀಯ ಪಕ್ಷಕ್ಕೆ ಹೋಗೋದಿಲ್ರಿ. ನಾನು ಮಾತಾಡಿಲ್ಲ ಮತ್ತು ನಾನು ವಿಚಾರಣೆ ಇಲ್ಲ. ನಾನು ಹಿಂದುತ್ವ ಪರವಾಗಿ ಓಡಾಡ್ತಾ ಇದ್ದೀನಿ ರಾಜ್ಯದಲ್ಲಿ. ಮಂಡ್ಯದಲ್ಲಿ ನಿನ್ನೆ ಮನೆ ಕೆರೆಗೋಡಕ್ಕೆ ಹೋಗಿದ್ದೆ, ಸುಮಾರು 20,000 ಜನ ಸೇರಿದ್ರು. ಇಡೀ ಮಂಡ್ಯ ನಗರದಲ್ಲಿ ಎಲ್ಲ ಅಲ್ಲಿನ ಮಂಡ್ಯದ ಜನ ಹೂಗಳನ್ನ ನನ್ನ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ಸಲ ನೀವೇ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮಾತ್ರ ಹಿಂದೂಗಳಿಗೆ ರಕ್ಷಣೆ ಇದೆ. ಇದು ನಂದಲ್ಲ, ನಾ ಕ್ರಿಯೇಟ್ ಮಾಡಿದ್ದಲ್ಲ. ತಾವು ನಗಲಾಕತ್ತೀರಿ, ನಾ ಕ್ರಿಯೇಟ್ ಮಾಡಿದ್ದಲ್ಲ. ನಾ ಯಡಿಯೂರಪ್ಪನಂಗೆ ಹೇಳ್ಬೋದಿಲ್ಲ. ಯಾವಾಗಲೂ ಜನ ಹೇಳಕತ್ತಾರ. ಜನ ಏನ್ ತೀರ್ಪು ಕೊಡ್ತಾರೋ ಅದಕ್ಕೆ ನಾ ತಯಾರಿದ್ದೀನಿ. ನಮ್ಮ ಸರ್ಕಾರ ಏನಾದ್ರು ಬಂದ್ರೆ ಇವತ್ತೇನು ಹಿಂದೂಗಳ ಮೇಲೆ ದಬ್ಬಾಯಿಕೆ ಆಗ್ತಾ ಇದೆಯಲ್ಲ, ಕಲ್ಲು ಒಗಿತಾ ಇದ್ದಾರಲ್ಲ, ಅವೆಲ್ಲ ಅನಧಿಕೃತ ಮಸೀದಿಗಳನ್ನ ಸಾಫ್ ಮಾಡ್ತೇನೆ. ಏನದು JCB ಹಚ್ಚಿ ಸ್ವಚ್ಛನೆ. ಎಲ್ಲ ಅಕ್ರಮ ಮಸೀದಿಗಳದಾವ ಕರ್ನಾಟಕದಲ್ಲಿ. ಅವರು ನೀರಿನ ಟ್ಯಾಕ್ಸ್ ತುಂಬುದಿಲ್ಲ, ಕರೆಂಟ್ ಬಿಲ್ ತುಂಬುದಿಲ್ಲ. ಮತ್ತು ನಮ್ಮ ನೋಡ್ರಿ, ಈಗ ಹಾಸನಾಂಬ ಜಾತ್ರೆ ಅಲ್ಲಿ 300 ರೂಪಾಯಿ ದರ್ಶನ, 1000 ರೂಪಾಯಿ ದರ್ಶನ ಮಾಡ್ಯಾರಲ್ಲ, ಇದೆಲ್ಲ ಸಂಗ್ರಹ ಮಾಡ್ತಾರ ಧಾರ್ಮಿಕ ದತ್ತಿ ಇಲಾಖೆಯವರು. ಆ ವಕಫದ ಕಂಪೌಂಡ್ ಕಟ್ಟಲಿಕ್ಕೆ ಸಿದ್ದರಾಮಯ್ಯ ರೊಕ್ಕ ಕೊಡ್ತಾನೆ. ಯಾರಪ್ಪಂದ್ ಕೊಡ್ತಾನೆ? ಹಿಂದೂಗಳ ದೇವಸ್ಥಾನಗಳ ಹಣ ಹಿಂದೂಗಳ ದೇವಸ್ಥಾನಗಳಿಗೆ ಖರ್ಚಾಗೋದು. ಎಲ್ಲಿ 100 ಕೋಟಿ ರೂಪಾಯಿ ಹಿಂದೂಗಳ ದೇವಸ್ಥಾನದ ಆದಾಯ ಬಂದತ್ತಂದ್ರೆ ಸರ್ಕಾರ 100 ಕೋಟಿ ರೂಪಾಯಿ ಕೊಟ್ಟು ಅಲ್ಲಿ ಗೋಶಾಲೆ ಆಗಲಿ, ಅಲ್ಲಿ ಗುರುಕುಲ ಆಗಲಿ, ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಇಂಥದ್ದು ಮಾಡ್ಬೇಕು ಹೊರತು ಈ ಹಣ ಒಯ್ದು ಅವರು, ಅದೇ ಹೇಳಿದೆ ನಾನು ಮೊನ್ನೆ ವಿಧಾನಸಭೆಯಲ್ಲಿ, ಈ ಹಣ ತಗೊಂಡು ಮುಸ್ಲಿಂ ಪೊಲೀಸ್ PSI ಟ್ರೈನಿಂಗ್ ಮಾಡ್ಲಾಕತ್ತಾರೆ. ಇಂಥದ್ದೆಲ್ಲ ಬಂದ್ ಆಗ್ತದೆ 2028ಕ್ಕೆ. ನಿಮಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀನಿ, ಕರ್ನಾಟಕದಲ್ಲಿ ಹಿಂದೂ ಸರ್ಕಾರ 100ಕ್ಕೆ 100 ಬರ್ತದೆ. ಜನ ಜಾಗೃತರಾಗ್ಯಾರೆ. ಯಾವುದೇ ನಾಟಕ ಈ ರಾಜ್ಯದಲ್ಲಿ ನಡೆದಿದೆ. ನಾನು ಯಾವುದೇ ಪಕ್ಷಗಳನ್ನ ಸೇರೋದಿಲ್ಲ. ನಾನು ಒಂದು ಆ್ಯಡ್ ಆಪ್ಷನ್ ಮುಂದಿಟ್ಟಿದ್ದೇನೆ. ಒಂದನೇದ್ದು ಹಿಂದೂ ಮತಗಳು ವಿಭಜನೆ ಆಗಬಾರ್ದು. ಹಿಂದೂ ಮತಗಳ ವಿಭಜನೆ ಆದರೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ನನಗೆ ಹೇಳಿದ್ರು, ಯತ್ನಾಳ್ ನೀವು ಒಂದು ರಾಜಕೀಯ ಪಕ್ಷ ಕಟ್ಟಿ, ನೀವು ಪಕ್ಷ ಕಟ್ಟಿದ್ರೆ ನಮ್ಮ ಕಾಂಗ್ರೆಸ್ಸಿಗೆ ಅನುಕೂಲ ಆಗ್ತದೆ. ಅವಾಗಿನ ಸಿದ್ದರಾಮಯ್ಯವ್ರು ಹೇಳೀನಿ, ನಾನು ಪಕ್ಷ ಕೊಟ್ಟಕ್ಕಿಂತ ಮುಂಚೆ ಹಿಂದೂಗಳ ಮತ ವಿಭಜನೆ ಮಾಡುವಂತ ಕೆಟ್ಟ ಕೆಲಸ ಮಾಡೋದಿಲ್ಲ. ಆದಾಗ್ಯೂ ಇನ್ನೂ ಬಿಜೆಪಿಯವರಿಗೆ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿದ್ರೆ ಏನು ಮಾಡ್ಲಿಕ್ಕಾಗಲಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟು ಬಿಜೆಪಿ ಕಟ್ಟಿದ್ರೆ ಹೋಗ್ತೀನಿ. ನಾ ಯಾವ ರಾಜಕೀಯ ಪಕ್ಷಕ್ಕೆ ಹೋಗೋದಿಲ್ರಿ. ನಾನು ಮಾತಾಡಿಲ್ಲ ಮತ್ತು ನಾನು ವಿಚಾರಣೆ ಇಲ್ಲ. ನಾನು ಹಿಂದುತ್ವ ಪರವಾಗಿ ಓಡಾಡ್ತಾ ಇದ್ದೀನಿ ರಾಜ್ಯದಲ್ಲಿ. ಮಂಡ್ಯದಲ್ಲಿ ನಿನ್ನೆ ಮನೆ ಕೆರೆಗೋಡಕ್ಕೆ ಹೋಗಿದ್ದೆ, ಸುಮಾರು 20,000 ಜನ ಸೇರಿದ್ರು. ಇಡೀ ಮಂಡ್ಯ ನಗರದಲ್ಲಿ ಎಲ್ಲ ಅಲ್ಲಿನ ಮಂಡ್ಯದ ಜನ ಹೂಗಳನ್ನ ನನ್ನ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ಸಲ ನೀವೇ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮಾತ್ರ ಹಿಂದೂಗಳಿಗೆ ರಕ್ಷಣೆ ಇದೆ. ಇದು ನಂದಲ್ಲ, ನಾ ಕ್ರಿಯೇಟ್ ಮಾಡಿದ್ದಲ್ಲ. ತಾವು ನಗಲಾಕತ್ತೀರಿ, ನಾ ಕ್ರಿಯೇಟ್ ಮಾಡಿದ್ದಲ್ಲ. ನಾ ಯಡಿಯೂರಪ್ಪನಂಗೆ ಹೇಳ್ಬೋದಿಲ್ಲ. ಯಾವಾಗಲೂ ಜನ ಹೇಳಕತ್ತಾರ. ಜನ ಏನ್ ತೀರ್ಪು ಕೊಡ್ತಾರೋ ಅದಕ್ಕೆ ನಾ ತಯಾರಿದ್ದೀನಿ. ನಮ್ಮ ಸರ್ಕಾರ ಏನಾದ್ರು ಬಂದ್ರೆ ಇವತ್ತೇನು ಹಿಂದೂಗಳ ಮೇಲೆ ದಬ್ಬಾಯಿಕೆ ಆಗ್ತಾ ಇದೆಯಲ್ಲ, ಕಲ್ಲು ಒಗಿತಾ ಇದ್ದಾರಲ್ಲ, ಅವೆಲ್ಲ ಅನಧಿಕೃತ ಮಸೀದಿಗಳನ್ನ ಸಾಫ್ ಮಾಡ್ತೇನೆ. ಏನದು JCB ಹಚ್ಚಿ ಸ್ವಚ್ಛನೆ. ಎಲ್ಲ ಅಕ್ರಮ ಮಸೀದಿಗಳದಾವ ಕರ್ನಾಟಕದಲ್ಲಿ. ಅವರು ನೀರಿನ ಟ್ಯಾಕ್ಸ್ ತುಂಬುದಿಲ್ಲ, ಕರೆಂಟ್ ಬಿಲ್ ತುಂಬುದಿಲ್ಲ. ಮತ್ತು ನಮ್ಮ ನೋಡ್ರಿ, ಈಗ ಹಾಸನಾಂಬ ಜಾತ್ರೆ ಅಲ್ಲಿ 300 ರೂಪಾಯಿ ದರ್ಶನ, 1000 ರೂಪಾಯಿ ದರ್ಶನ ಮಾಡ್ಯಾರಲ್ಲ, ಇದೆಲ್ಲ ಸಂಗ್ರಹ ಮಾಡ್ತಾರ ಧಾರ್ಮಿಕ ದತ್ತಿ ಇಲಾಖೆಯವರು. ಆ ವಕಫದ ಕಂಪೌಂಡ್ ಕಟ್ಟಲಿಕ್ಕೆ ಸಿದ್ದರಾಮಯ್ಯ ರೊಕ್ಕ ಕೊಡ್ತಾನೆ. ಯಾರಪ್ಪಂದ್ ಕೊಡ್ತಾನೆ? ಹಿಂದೂಗಳ ದೇವಸ್ಥಾನಗಳ ಹಣ ಹಿಂದೂಗಳ ದೇವಸ್ಥಾನಗಳಿಗೆ ಖರ್ಚಾಗೋದು. ಎಲ್ಲಿ 100 ಕೋಟಿ ರೂಪಾಯಿ ಹಿಂದೂಗಳ ದೇವಸ್ಥಾನದ ಆದಾಯ ಬಂದತ್ತಂದ್ರೆ ಸರ್ಕಾರ 100 ಕೋಟಿ ರೂಪಾಯಿ ಕೊಟ್ಟು ಅಲ್ಲಿ ಗೋಶಾಲೆ ಆಗಲಿ, ಅಲ್ಲಿ ಗುರುಕುಲ ಆಗಲಿ, ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಇಂಥದ್ದು ಮಾಡ್ಬೇಕು ಹೊರತು ಈ ಹಣ ಒಯ್ದು
ಅವರು ಅದೇ ಹೇಳಿದೆ ನಾನು ಮೊನ್ನೆ ವಿಧಾನಸಭೆಯಲ್ಲಿ, ಈ ಹಣ ತಗೊಂಡು ಮುಸ್ಲಿಂ ಪೊಲೀಸ್ PSI ಟ್ರೈನಿಂಗ್ ಮಾಡಲಾಕತ್ತಾರೆ. ಇಂಥದ್ದೆಲ್ಲ ಬಂದ್ ಆಗ್ತದೆ 2028ಕ್ಕೆ. ನಿಮ್ಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀನಿ, ಕರ್ನಾಟಕದಲ್ಲಿ ಹಿಂದೂ ಸರ್ಕಾರ 100ಕ್ಕೆ 100 ಬರ್ತದೆ. ಜನ ಜಾಗೃತರಾಗ್ಯಾರ. ಯಾವುದೇ ನಾಟಕ ಈ ರಾಜ್ಯದಲ್ಲಿ ನಡೆದಿದೆ. ನಾನು ಯಾವುದೇ ಪಕ್ಷಗಳನ್ನ ಸೇರೋದಿಲ್ಲ. ನಾನು ಒಂದು 2 ಆಪ್ಷನ್ ಮುಂದಿಟ್ಟಿದ್ದೇನೆ. ಒಂದನೇದ್ದು, ಹಿಂದೂ ಮತಗಳು ವಿಭಜನೆ ಆಗಬಾರ್ದು. ಹಿಂದೂ ಮತಗಳ ವಿಭಜನೆ ಆದರೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ನನಗೆ ಹೇಳಿದ್ರು, ಯತ್ನಾಳ್ ನೀವು ಒಂದು ರಾಜಕೀಯ ಪಕ್ಷ ಕಟ್ಟಿ, ನೀವು ಪಕ್ಷ ಕಟ್ಟಿದ್ರೆ ನಮ್ಮ ಕಾಂಗ್ರೆಸ್ಗೆ ಅನುಕೂಲ ಆಗ್ತದೆ. ಅವಾಗಿನ ಸಿದ್ದರಾಮಯ್ಯ ಅವ್ರು ಹೇಳೀನಿ, ನಾನು ಪಕ್ಷ ಕೊಟ್ಟಕ್ಕಿಂತ ಮುಂಚೆ ಹಿಂದೂಗಳ ಮತ ವಿಭಜನೆ ಮಾಡುವಂತ ಕೆಟ್ಟ ಕೆಲಸ ಮಾಡೋದಿಲ್ಲ. ಆದಾಗ್ಯೂ ಇನ್ನೂ ಬಿಜೆಪಿಯವರಿಗೆ ಯಡಿಯೂರಪ್ಪ ಕುಟುಂಬನೇ ಬೇಕಾಗಿದ್ರೆ ಏನು ಮಾಡ್ಲಿಕ್ಕಾಗಲಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟು ಬಿಜೆಪಿ ಕಟ್ಟಿದ್ರೆ ಹೋಗ್ತೀನಿ. ನಾ ಯಾವ ರಾಜಕೀಯ ಪಕ್ಷಕ್ಕೆ ಹೋಗೋದಿಲ್ರಿ. ನಾನು ಮಾತಾಡಿಲ್ಲ ಮತ್ತು ನಾನು ವಿಚಾರನೇ ಇಲ್ಲ. ನಾವು ಹಿಂದುತ್ವ ಪರವಾಗಿ ಓಡಾಡ್ತಾ ಇದ್ದೀವಿ ರಾಜ್ಯದಲ್ಲಿ. ಮಂಡ್ಯದಲ್ಲಿ ನಿನ್ನೆ ಮನೆ ಕೆರೆಗೋಡಕ್ಕೆ ಹೋಗಿದ್ದೆ, ಸುಮಾರು 20,000 ಜನ ಸೇರಿದ್ರು. ಇಡೀ ಮಂಡ್ಯ ನಗರದಲ್ಲಿ ಎಲ್ಲ ಅಲ್ಲಿನ ಮಂಡ್ಯದ ಜನ ಹೂಗಳನ್ನ ನನ್ನ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ಸಲ ನೀವೇ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮಾತ್ರ ಹಿಂದೂಗಳಿಗೆ ರಕ್ಷಣೆ ಇದೆ. ಇದು ನಂದಲ್ಲ, ನಾ ಕ್ರಿಯೇಟ್ ಮಾಡಿದ್ದಲ್ಲ. ತಾವು ನಗಲಾಕತ್ತೀರಿ, ನಾ ಕ್ರಿಯೇಟ್ ಮಾಡಿದ್ದಲ್ಲ. ನಾ ಯಡಿಯೂರಪ್ಪನಂಗೆ ಹೇಳ್ಬೋದಿಲ್ಲ. ಯಾವಾಗಲೂ ಜನ ಹೇಳಕತ್ತಾರ. ಜನ ಏನ್ ತೀರ್ಪು ಕೊಡ್ತಾರೋ ಅದಕ್ಕೆ ನಾ ತಯಾರಿದ್ದೀನಿ. ನಮ್ಮ ಸರ್ಕಾರ ಏನಾದ್ರು ಬಂದ್ರೆ ಇವತ್ತೇನು ಹಿಂದೂಗಳ ಮೇಲೆ ದಬ್ಬಾಯಿಕೆ ಆಗ್ತಾ ಇದಲ್ಲ, ಕಲ್ಲು ಹೋಗಿತಾ ಇದ್ದಾರಲ್ಲ, ಅವೆಲ್ಲ ಅನಧಿಕೃತ ಮಸೀದಿಗಳನ್ನ ಸಾಫ್ ಮಾಡ್ತೇನೆ. ಏನದು JCB ಹಚ್ಚಿ ಸ್ವಚ್ಛನೆ. ಎಲ್ಲ ಅಕ್ರಮ ಮಸೀದಿಗಳದಾವ ಕರ್ನಾಟಕದಲ್ಲಿ. ಅವರು ನೀರಿನ ಟ್ಯಾಕ್ಸ್ ತುಂಬುದಿಲ್ಲ, ಕರೆಂಟ್ ಬಿಲ್ ತುಂಬುದಿಲ್ಲ. ಮತ್ತು ನಮ್ಮ ನೋಡ್ರಿ, ಈಗ ಹಾಸನಾಂಬ ಜಾತ್ರೆ ಅಲ್ಲಿ 300 ರೂಪಾಯಿ ದರ್ಶನ, 1000 ರೂಪಾಯಿ ದರ್ಶನ ಮಾಡ್ಯಾರಲ್ಲ, ಇದೆಲ್ಲ ಸಂಗ್ರಹ ಮಾಡ್ತಾರ ಧಾರ್ಮಿಕ ದತ್ತಿ ಇಲಾಖೆಯವರು. ಆ ವಕಫದ ಕಂಪೌಂಡ್ ಕಟ್ಟಲಿಕ್ಕೆ ಸಿದ್ದರಾಮಯ್ಯ ರೊಕ್ಕ ಕೊಡ್ತಾರೆ. ಯಾರ ಅಪ್ಪನವ್ರು ಕೊಡ್ತಾನೆ? ಹಿಂದೂಗಳ ದೇವಸ್ಥಾನಗಳ ಹಣ ಹಿಂದೂಗಳ ದೇವಸ್ಥಾನಗಳಿಗೆ ಖರ್ಚಾಗ. ಎಲ್ಲಿ 100 ಕೋಟಿ ರೂಪಾಯಿ ಹಿಂದೂಗಳ ದೇವಸ್ಥಾನ ಆದಾಯ ಬಂದತ್ತಂದ್ರೆ ಸರ್ಕಾರ 100 ಕೋಟಿ ರೂಪಾಯಿ ಕೊಟ್ಟು ಅಲ್ಲಿ ಗೋಶಾಲೆ ಆಗಲಿ, ಅಲ್ಲಿ ಗುರುಕುಲ ಆಗಲಿ, ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಇಂಥದ್ದು ಮಾಡ್ಬೇಕು ಹೊರತು ಈ ಹಣ ಒಯ್ದು ಅವರು ಅದೇ ಹೇಳಿದೆ ನಾನು ಮೊನ್ನೆ ವಿಧಾನಸಭೆಯಲ್ಲಿ, ಈ ಹಣ ತಗೊಂಡು ಮುಸ್ಲಿಂ ಪೊಲೀಸ್ PSI ಟ್ರೈನಿಂಗ್ ಮಾಡಲಾಕತ್ತಾರೆ. ಇಂಥದ್ದೆಲ್ಲ ಬಂದ್ ಆಗ್ತದೆ 2028ಕ್ಕೆ. ನಿಮ್ಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀನಿ, ಕರ್ನಾಟಕದಲ್ಲಿ ಹಿಂದೂ ಸರ್ಕಾರ 100ಕ್ಕೆ 100 ಬರ್ತದೆ. ಜನ ಜಾಗೃತರಾಗ್ಯಾರ. ಯಾವುದೇ ನಾಟಕ ಈ ರಾಜ್ಯದಲ್ಲಿ ನಡೆದಿದೆ.